ಯಾರನ್ ಕಂಡ್ರು ಹೀಗೆ ರೀ. ಈ ನಮ್ಮ ತರಲೆ ತಲೆ ಹರಟೆ ದಿನ ಬೆಳಗಾದ್ರೆ ಕಾಲೆಳೆಯೋದೇ ಅವನ ಕಾಯಕ. ಓಕೆ, ಫೈನಲಿ ಇವಾಗ ಪಂಚಿಂಗ್ ಡೈಲಾಗ್ ಹೊಡೆಯೋದ್ರ ಜೊತೆಗೆ ಬಾರೋ ಮಳೆರಾಯ ಅಂತ ಹಾಡು ಹೇಳಿದಾನೆ ಕೇಳಿ. ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಈ ನಮ್ಮ ಕಂಟ್ರಿನಲ್ಲಿ ಪೊಲಿಟಿಷಿಯನ್ಸ್ ಕುರ್ಚಿಗಾಗಿ ಫೈಟ್ ಮಾಡಿದ್ರೆ ಪ್ರೊಡ್ಯೂಸರ್ಸು ತಮ್ಮ ಫಿಲಮ್ ರಿಲೀಸ್ ಮಾಡೋದಕ್ಕೆ ಫೈಟ್ ಮಾಡ್ತಾರೆ. ಪಾಠ ಮಾಡೋ ಲೆಕ್ಚರರ್ಸು ನಮಗೆ ಸಂಬಳ ಕಡಿಮೆ ಆಯಿತು ಅಂತ ಸ್ಟ್ರೈಕ್ ಮಾಡಿದ್ರೆ ನನ್ನ ಪಿಕ್ಚರ್ಗೆ ಒಂದೇ ಒಂದು ಅವಾರ್ಡ್ ಕೂಡ ಬಂದಿಲ್ಲ ಕಣ್ರಿ ಅಂತ ನಮ್ಮ ನಟಿಮಣಿ ಪ್ರಿಯಾ ಹಾಸನ್ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ನಮ್ಮ ಪಿಕ್ಚರ್ ಡೈರೆಕ್ಟರ್ಗಳು ನನ್ನ ಕಥೆ ಕದ್ಕೊಂಡು ಪಿಕ್ಚರ್ ಮಾಡಿದ್ದಾರೆ ಅಂತ ಕೂಗಾಡಿದ್ರೆ ಪಿಕ್ಚರ್ ಮಾಡಿ ಗೆದ್ದಾರೋ ಅಯ್ಯೋ ಬಿಡಿ ಸ್ವಾಮಿ, ಪಿಕ್ಚರ್ ಗೆದ್ದ ಮೇಲೆ ಸುಮ್ಮನೆ ತಗಾದೆ ತೆಗಿತೀರಾ ಅಂತ ಟಾಂಗ್ ಕೊಡ್ತಾರೆ. ವಾಟ್ ಇಸ್ ದಿಸ್? ಫೈನಲಿ ನಮ್ಮ ವರುಣ ದೇವ, ಐ ಮೀನ್ ಮಳೆರಾಯ, ಗಾಡ್ ಆಫ್ ರೈನು ಕಾಂತ, ಗಾಡ್ ಆಫ್ ರೈನು, ಯಾವ ಮಿನಿಸ್ಟ್ರು ಅಲ್ಲ, ತಲೆ ಕೆಡಿಸ್ಕೊಬೇಡ ನೀನು. ಈ ಭೂಲೋಕಕ್ಕೆ ಹೋದ್ರೆ ನನ್ನ ನೆಮ್ಮದಿಗೆ ಭಂಗ ಬರುತ್ತೆ ಕಣ್ರಿ ಅಂತ ಸುಮ್ಮನೆ ಆಕಾಶದಲ್ಲಿ ಕೈ ಕಟ್ಕೊಂಡು ಕೂತಿದ್ರೆ ಈ ನಮ್ಮ ಜನ ಕುಡಿಯೋಕೆ ನೀರೇ ಇಲ್ಲ ಅಂತ ಬರ್ದೇ ಇರೋ ಮಳೆಗೋಸ್ಕರ ಬಾಯಿ ಬಿಟ್ಕೊಂಡು ಕಾಯ್ತಾನೆ ಇದ್ದಾರೆ. ಈ ನಮ್ಮ ಕಂಟ್ರಿನಲ್ಲಿ ಪ್ರತಿಯೊಬ್ಬ ಉಳುವ ನೇಗಿಲ ಯೋಗಿ ಮಳೆಗೋಸ್ಕರ ಕಣ್ಣೀರ್ ಹಾಕ್ತಾನೆ ಇದ್ದಾನೆ ಕಾಂತ, ಕಣ್ಣೀರ್ ಹಾಕ್ತಾ ಇದ್ದಾನೆ. ಆಟಾಡ ಎಂಥ ಟೈಮ್ನಲ್ಲಿ, ಎಂಥ ಪೀಕ್ ಟೈಮ್ನಲ್ಲಿ ಬರೀ ನಾನು ಡೈಲಾಗ್ ಹೊಡೆಯೋದನ್ನ ಬಿಟ್ಟ ಅಪ್ಪ ವರುಣ ದೇವ ಬೇಗ ಭೂಮಿಗೆ ಬಾರಯ್ಯ, ನಮ್ಮ ಜನರನ್ನ ಕಾಪಾಡಯ್ಯ ಅಂತ ಜಸ್ಟ್ ಒಂದು ಸಾರಿ ಪ್ರಾರ್ಥನೆ ಮಾಡಿದ್ದೀನಿ ಕಾಂತ, ಕೇಳಿಸ್ಕಾ ಇಲ್ಲೇ. ಬಾರೋ ಬಾರೋ ಮಳೆರಾಯ, ಮಹಾರಾಯ ಮಳೆರಾಯ, ಬಾರಯ್ಯ ಮಳೆರಾಯ, ಮಣ್ಣ ಮಾತೆಯ ಮೊರೆಯ ಕೇಳೆಯ, ಬರವನೀಗಲು ನೀರ ತಾರೆಯ, ಬಾರೋ ಬಾರೋ ಮಳೆರಾಯ, ಮಳೆರಾಯ ಮಳೆರಾಯ, ಮಹಾರಾಯ ಮಳೆರಾಯ. ಏನು ಮಾಡೋದು ಹೇಳಕ್ಕಂತ, ಇಲ್ಲಿ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ನಾನು ಮಾತ್ರ ಈ ಪ್ರಪಂಚದ ಬಗ್ಗೆ ಡೈಲಾಗ್ ಹೊಡೆಯೋದನ್ನು ಬಿಡೋದಿಲ್ಲ, ನಿಲ್ಲಿಸೋದೇ ಇಲ್ಲ 24/7. ಓಕೆ, ಇವಾಗ ನಡಿ, ಟುಡೇ ನಮ್ಮ ರೌಂಡ್ಸ್ನಲ್ಲಿ ಮತ್ತೇನು ಸ್ಪೆಷಲ್ ಇದೆ ಅಂತ ನೋಡ್ಕೊಂಬರೋಣ. ನಡಿ ಕಾಂತ ನಡಿ. ನಂಗಾಗಲ್ಲ, ಯಾರು ಕೆಮ್ಮಂಗಿಲ್ಲ, ಏನು ಹೇಳಂಗಿಲ್ಲ, ನಾನು ಕೇಳೋದಿಲ್ಲ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗ ಬರೋದಿಲ್ಲ. ಏನಿದು ಕಾಂತ, ಮನಸ್ಸಿಗೆ ಶಾಂತಿ ಸಿಗಲಿ, ನಮಗೆ ಐಶ್ವರ್ಯ ಸಿಗಲಿ ಅಂತ ಶಿರಡಿ ಸಾಯಿಬಾಬಾನ ಹುಂಡಿಗೆ ಹಣ ಹಾಕಿ ನಮ್ಮ ಭಕ್ತಾದಿಗಳು ಭಕ್ತಿಯಿಂದ ಕೈ ಮುಗಿದು ಅಡ್ಬಿದ್ದು ಬಂದ್ರೆ ಅಲ್ಲಿ ಕೂತಿರೋ ಸಮ್ ಪೀಪಲ್ ಭಕ್ತರು ಹುಂಡಿಗೆ ಹಾಕಿದ ಲಕ್ಷಾಂತರ ಹಣವನ್ನ ತಗೊಂಡು ಮಸ್ತ್ ಮಜಾ ಮಾಡ್ತಾರಲ್ಲ ಕಾಂತ ಈ ನಮ್ಮ ಕಂಟ್ರಿನಲ್ಲಿ. ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಒಟ್ನಲ್ಲಿ ನಮ್ಮ ಭಕ್ತರು ನಂಬಿದ ದೇವರ ಹುಂಡಿಗೆ ದುಡ್ಡು ಹಾಕೋದನ್ನ ಬಿಡಲ್ಲ. ಅವರು ಹಾಕಿದ ಹಣದಿಂದ ಮತ್ಯಾರೋ ಮಜಾ ಮಾಡೋದು ನಿಲ್ಸಲ್ಲ. ಯಾರದೋ ದೊಡ್ಡ ಎಲ್ಲಮ್ಮನ ಜಾತ್ರೆ ತರ ಇದೆ ಅಲ್ವಾ ಕಾಂತ ಇದು? ಹೆಂಗೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಓಕೆ, ಏನಿದು ಕಾಂತ, ನಮ್ಮ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಒನ್ಸ್ ಅಗೇನ್ ನ್ಯೂಯಾರ್ಕ್ ಏರ್ಪೋರ್ಟ್ನಲ್ಲಿ ಕಸ್ಟಮ್ ಆಫೀಸರ್ಸ್ ಹತ್ರ ತಗಲಾಕೊಂಡಿದ್ರು. ಏನಿದು ಕಾಂತ, ಈ ನ್ಯೂಯಾರ್ಕ್ ಕಸ್ಟಮ್ಸ್ ಆಫೀಸರ್ಸ್ ಬೇಕು ಅಂತಾನೆ ಮಾಡ್ತಾರೋ? ಐ ಡೋಂಟ್ ನೋ. ಬರೋಬ್ಬರಿ 2 ಗಂಟೆ ಶಾರುಖ್ ಖಾನ್ ಅಂಡ್ ಮುಖೇಶ್ ಅಂಬಾನಿ ವೈಫು ನೀತಾ ಅಂಬಾನಿ ಅವ್ರನ್ನ ನಿಂತಲ್ಲೇ ನಿಲ್ಸಿ ಚೆಕಪ್ ಮಾಡಿದ್ರು ಕಾಂತ, ಚೆಕಪ್ ಮಾಡಿದ್ರು. ಓಕೆ, ಸದ್ಯಕ್ಕೆ ಈ ಮ್ಯಾಟ್ರ್ ಬಿಟ್ಟಾಕಡಿ, ಯಾರು ಬಿಟ್ಟಾಕ. ಇದೇನಿದು ಕಾಂತ, ಇಲ್ಲೊಬ್ಬ ಸ್ಟೂಡೆಂಟು ಟೀಚರ್ ಹತ್ರ ಹೋಗಿ 4 ಅಕ್ಷರ ಕಲ್ತ್ಬಾ ಅಂದ್ರೆ ನೋ ಮ್ಯಾನ್, ನಾನು ಪಾಠ ಮಾಡೋ ಟೀಚರ್ನೇ ಲವ್ ಮಾಡ್ತೀನಿ, ಮೋಸ ಮಾಡ್ತೀನಿ ಅಂತಾನಲ್ಲ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಕಾಂತ ಇದು? ಎಲ್ಲಿಗೆ ಬಂತು ನಮ್ಮ ಕಂಟ್ರಿ? ಈ ನಮ್ಮ ಕಂಟ್ರಿನಲ್ಲಿ ಲವ್ ಮಾಡೋರು ಮದುವೆ ಆಗದೆ ಕೈ ಕೊಡ್ತಾರೆ, ಲವ್ ಮಾಡಿ ಮದುವೆ ಆದವರು ಜಗಳ ಮಾಡಿ ಡೈವರ್ಸ್ ತಗೋತಾರೆ. ಲವ್ ಅರ್ಥ ಮಾಡ್ಕೊಂಡವ್ರು ಮಾತ್ರ ಜೀವನ ಪೂರ್ತಿ ಸುಖವಾಗಿರ್ತಾರೆ. ಹೆಂಗ ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಓಕೆ, ಏನು ಮಾಡೋದು ಹೇಳೋ, ದುನಿಯಾ ಅಂದಮೇಲೆ ಎಲ್ಲ ಕಡೆ ದೋಸೆನೂ ತೂತ ಇದ್ದದ್ದೇ. ಓಕೆ, ಇದೆಲ್ಲ ಮಾಮೂಲು. ಓಕೆ ಫೈನ್, ಇವಾಗ ನಡಿ, ನನ್ನ ರೆಡ್ ಹೈ ಅಂಡ್ ಕಾರ್ನ ಹತ್ಕೊಂಡು ಹೋಗಿ ಬೆಂಗಳೂರಿನ KR ಮಾರ್ಕೆಟ್ ಹತ್ರ ಇರೋ ನಾಯ್ಡು ಹೋಟ್ಲಿಗೆ ಹೋಗಿ ಸಖತ್ತಾಗಿರೋ ದಮ್ ಬಿರಿಯಾನಿ ತಿನ್ಕೊಂಬರೋಣ. ನಡಿ ಕಾಂತ ನಡಿ, ಹತ್ತು ಬೇಗ ಗಾಡಿ. ಹೇಗಿತ್ತು ತಲೆಹರಟೆ ತರಲೆ?
ಸಿಕ್ಕಾಪಟ್ಟೆ ಕೆಲಸದ ಮಧ್ಯೆ ಈ ನಿಮ್ಮ ತಲೆ ಹರಟೆ ಪ್ರತಿದಿನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬಂದು ನಿಮ್ಮನ್ನ ನಗ್ಸಿದ್ರೆ ವಾರಕ್ಕೊಂದ್ಸಲ ಬಂದು ತಾನು ಯಾರ್ಯಾರು ಕಾಲೆಳೆದೆ ಅಂತ ಡೀಟೇಲ್ ಆಗಿ ಹೇಳ್ತಾನೆ. ಇದನ್ನ ಮಾತ್ರ ಮಿಸ್ ಮಾಡ್ಕೋಬಿಡಿ ಅಂತ ಹೇಳ್ತಾ ತಲೆಹರಟೆ ವೀಕ್ಲಿ ಸ್ಪೆಷಲ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.